ಈಗ ದೆಹಲಿಗೆ ರಾಜಣ್ಣ ಹೋಗಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಕ್ಕೆ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ರಾಜಣ್ಣಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ದೊಡ್ಡವರು ದೆಹಲಿಗೆ ಹೋಗ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ದೆಹಲಿಗೆ ಹೋಗಿದ್ದಕ್ಕೆ ಅವ್ರ ವಿಷಯ ನಮಗೆ ಯಾಕೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಕೆ.ಎನ್. ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಅದು ಪ್ರಶ್ನೆ ಬೇರೆ, ನಾವು ಕುಬೇರರ ಮಾತಿಗೆ ಯಾವ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಅವೆಲ್ಲ ಸುಳ್ಳು. ಅವೆಲ್ಲ ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಮಾಡ್ತೀನಿ. ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ರಾಜಣ್ಣ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟೇಶ್, ಈಗ ಇವರ ಹೇಳಿಕೆಗಳು ಯಾವ ರೀತಿಯಾಗಿ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪರಿಣಾಮ ಬೀರಬಹುದು ಅಂತ? ದಿವ್ಯತ್, ಖಂಡಿತ ಏನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಸಾಕಷ್ಟು ಟಾಕ್ ಫೈಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಅಂದರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನು ಇಟ್ಟುಕೊಂಡು ಕೆ.ಎನ್. ರಾಜಣ್ಣನವರು ದೆಹಲಿಗೆ ಬಂದಿರುವಂಥ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ಕೊಟ್ಟಂಥ ಹೇಳಿಕೆಗೆ ಪ್ರತಿ ಕೌಂಟರನ್ನು ಕೊಡುವ ಮೂಲಕ ಕೆ.ಎನ್. ರಾಜಣ್ಣನವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾತನಾಡಿರುವಂಥದ್ದು. ಪ್ರಮುಖವಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಇಂದು ಎ.ಐ.ಸಿ.ಸಿ ಕಚೇರಿಗೆ ಕೆ.ಎನ್. ರಾಜಣ್ಣನವರು ಬಂದಿರತಕ್ಕಂಥ ನಾನು ನೇರ ದೃಶ್ಯಾವಳಿಗಳನ್ನು ಎ.ಐ.ಸಿ.ಸಿ ಕಚೇರಿಯ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಎ.ಐ.ಸಿ.ಸಿ ಕಚೇರಿಗೆ ಕೆ.ಎನ್. ರಾಜಣ್ಣನವರು ಬಂದಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಅಧ್ಯಕ್ಷರ ಗಾದಿಯಿಂದ ಇಳಿಬೇಕು ಮತ್ತು ಬೇರೆಯವರಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ ಕೆ.ಎನ್. ರಾಜಣ್ಣನವರು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಟಕ್ಕರ್ ಕೊಡುವ ಮೂಲಕ ಅಂದರೆ ಅವರು ಕುಬೇರರಿದ್ದಾರೆ, ಅವರ ಮಾತಿಗೆ ನಾವು ಪ್ರತಿಕ್ರಿಯೆ ನೀಡೋದಿಲ್ಲ ಎನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಬಂದಿದ್ದರು, ಇಂದು ಕೆ.ಎನ್. ರಾಜಣ್ಣನವರು ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಏನಿದೆ ಇದು ಸಾಕಷ್ಟು ತಾರಕಕ್ಕೇರ್ತಾ ಇದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ನಲ್ಲಿ ಬದಲಾವಣೆ ತರಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ. ಈಗ ದೆಹಲಿಗೆ ರಾಜಣ್ಣ ಹೋಗಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಕ್ಕೆ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ರಾಜಣ್ಣಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ದೊಡ್ಡವರು ದೆಹಲಿಗೆ ಹೋಗ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ದೆಹಲಿಗೆ ಹೋಗಿದ್ದಕ್ಕೆ ಅವ್ರ ವಿಷಯ ನಮಗೆ ಯಾಕೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಕೆ.ಎನ್. ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಅದು ಪ್ರಶ್ನೆ ಬೇರೆ, ನಾವು ಕುಬೇರರ ಮಾತಿಗೆ ಯಾವ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಅವೆಲ್ಲ ಸುಳ್ಳು. ಅವೆಲ್ಲ ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಮಾಡ್ತೀನಿ. ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ರಾಜಣ್ಣ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟೇಶ್, ಈಗ ಇವರ ಹೇಳಿಕೆಗಳು ಯಾವ ರೀತಿಯಾಗಿ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪರಿಣಾಮ ಬೀರಬಹುದು ಅಂತ? ದಿವ್ಯತ್, ಖಂಡಿತ ಏನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಸಾಕಷ್ಟು
ಟಾಕ್ ಫೈಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಅಂದರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನು ಇಟ್ಟುಕೊಂಡು KN ರಾಜಣ್ಣನವರು ದೆಹಲಿಗೆ ಬಂದಿರುವಂಥ ವಿಚಾರವಾಗಿ DK ಶಿವಕುಮಾರ್ ಅವರ ಕೊಟ್ಟಂಥ ಹೇಳಿಕೆಗೆ ಪ್ರತಿ ಕೌಂಟರನ್ನು ಕೊಡುವ ಮೂಲಕ KN ರಾಜಣ್ಣನವರು DK ಶಿವಕುಮಾರ್ ಅವರ ವಿರುದ್ಧ ಮಾತನಾಡಿರುವಂಥದ್ದು. ಪ್ರಮುಖವಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಇಂದು AICC ಕಚೇರಿಗೆ KN ರಾಜಣ್ಣನವರು ಬಂದಿರತಕ್ಕಂಥ ನಾನು ನೇರ ದೃಶ್ಯಾವಳಿಗಳನ್ನು AICC ಕಚೇರಿಯ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ AICC ಕಚೇರಿಗೆ KN ರಾಜಣ್ಣನವರು ಬಂದಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಅಂದರೆ DK ಶಿವಕುಮಾರ್ ಅವರು ಈ ಬಾರಿ ಅಧ್ಯಕ್ಷರ ಗಾದಿಯಿಂದ ಇಳಿಬೇಕು ಮತ್ತು ಬೇರೆಯವರಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು. ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ KN ರಾಜಣ್ಣನವರು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಹೇಳಿಕೆಗೆ ಟಕ್ಕರ್ ಕೊಡುವ ಮೂಲಕ ಅಂದರೆ ಅವರು ಕುಬೇರರಿದ್ದಾರೆ, ಅವರ ಮಾತಿಗೆ ನಾವು ಪ್ರತಿಕ್ರಿಯೆ ನೀಡೋದಿಲ್ಲ ಎನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಬಂದಿದ್ದರು, ಇಂದು KN ರಾಜಣ್ಣನವರು ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಏನಿದೆ ಇದು ಸಾಕಷ್ಟು ತಾರಕಕ್ಕೇರ್ತಾ ಇದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ನಲ್ಲಿ ಬದಲಾವಣೆ ತರಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ. ಈಗ ದೆಹಲಿಗೆ ರಾಜಣ್ಣ ಹೋಗಿದ್ದಕ್ಕೆ DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಕ್ಕೆ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ರಾಜಣ್ಣಗೆ DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ದೊಡ್ಡವರು ದೆಹಲಿಗೆ ಹೋಗ್ತಾರೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವರು ದೆಹಲಿಗೆ ಹೋಗಿದ್ದಕ್ಕೆ ಅವ್ರ ವಿಷಯ ನಮ್ಗೆ ಯಾಕೆ ಅಂತ CM DK ಶಿವಕುಮಾರ್ ಹೇಳಿದ್ರು. DK ಶಿವಕುಮಾರ್ ಹೇಳಿಕೆಗೆ KN ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಅದು ಪ್ರಶ್ನೆ ಬೇರೆ, ನಾವು ಕುಬೇರರ ಮಾತಿಗೆ ಯಾವ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಕುಮಾರ್ ಅವರು ಹೇಳಿದ್ದಾರೆ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಅವೆಲ್ಲ ಸುಳ್ಳು. ಅವೆಲ್ಲ ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ, ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಮಾಡ್ತೀನಿ. ಕುಮಾರ್ ಅವರು ಹೇಳಿದ್ದಾರೆ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನೋಂಥ ವಿಷಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ರಾಜಣ್ಣ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟೇಶ್, ಈಗ ಇವರ ಹೇಳಿಕೆಗಳು ಯಾವ ರೀತಿಯಾಗಿ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪರಿಣಾಮ ಬೀರಬಹುದು ಅಂತ? ದಿವ್ಯತ್, ಖಂಡಿತ ಏನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಸಾಕಷ್ಟು ಟಾಕ್ ಫೈಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಅಂದರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನು ಇಟ್ಟುಕೊಂಡು KN ರಾಜಣ್ಣನವರು ದೆಹಲಿಗೆ ಬಂದಿರುವಂಥ ವಿಚಾರವಾಗಿ DK ಶಿವಕುಮಾರ್ ಅವರ ಕೊಟ್ಟಂಥ ಹೇಳಿಕೆಗೆ ಪ್ರತಿ ಕೌಂಟರನ್ನು ಕೊಡುವ ಮೂಲಕ KN ರಾಜಣ್ಣನವರು DK ಶಿವಕುಮಾರ್ ಅವರ ವಿರುದ್ಧ ಮಾತನಾಡಿರುವಂಥದ್ದು. ಪ್ರಮುಖವಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಇಂದು AICC ಕಚೇರಿಗೆ KN ರಾಜಣ್ಣನವರು ಬಂದಿರತಕ್ಕಂಥ ನಾನು ನೇರ ದೃಶ್ಯಾವಳಿಗಳನ್ನು AICC ಕಚೇರಿಯ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ AICC ಕಚೇರಿಗೆ KN ರಾಜಣ್ಣನವರು ಬಂದಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಅಂದರೆ DK ಶಿವಕುಮಾರ್ ಅವರು ಈ ಬಾರಿ ಅಧ್ಯಕ್ಷರ ಗಾದಿಯಿಂದ ಇಳಿಬೇಕು ಮತ್ತು ಬೇರೆಯವರಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು. ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ KN ರಾಜಣ್ಣನವರು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಹೇಳಿಕೆಗೆ ಟಕ್ಕರ್ ಕೊಡುವ ಮೂಲಕ ಅಂದರೆ ಅವರು ಕುಬೇರರಿದ್ದಾರೆ, ಅವರ ಮಾತಿಗೆ ನಾವು ಪ್ರತಿಕ್ರಿಯೆ ನೀಡೋದಿಲ್ಲ ಎನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಬಂದಿದ್ದರು, ಇಂದು KN ರಾಜಣ್ಣನವರು ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಏನಿದೆ ಇದು ಸಾಕಷ್ಟು ತಾರಕಕ್ಕೇರ್ತಾ ಇದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ನಲ್ಲಿ ಬದಲಾವಣೆ ತರಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ.